Greetings of the day, dear aspirants. Welcome back to my channel, Evolve with Haj. Hope you are all doing good. ಈ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್ 2023, ಕೆಸೆಟ್ 2024 ಈ ಎರಡು ಎಕ್ಸಾಮ್ಸು ಕೂಡ KE ಅವ್ರು ಏನು ಕಂಡಕ್ಟ್ ಮಾಡಿದ್ರು ಅದರದ್ದು ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗಿತ್ತು ಮತ್ತು ಅದರದ್ದು ಕಟ್ ಆಫ್ ಯಾವಾಗ ರಿಲೀಸ್ ಮಾಡಿದ್ರು, ಈ ಎರಡು ನೋಟಿಫಿಕೇಷನ್ ಮಧ್ಯದಲ್ಲಿ ಎಷ್ಟು ಮಂತ್ಸ್ ಅಥವಾ ಡೇಸ್ ಗ್ಯಾಪ್ ಇತ್ತು ಅಂತ ಅನಾಲಿಸಿಸ್ ಮಾಡೋಣ. ಸೊ ನೋಡಿ, ಇಲ್ಲೂ ಕೂಡ ಯಾವಾಗ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರು ಮತ್ತು ಯಾವಾಗ ಕಟ್ ಆಫನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈ ಎರಡು ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡಿದ್ರು 2023 ಮತ್ತು 2024 ಇದೆರಡರದ್ದು ಅನಾಲಿಸಿಸ್ ಮಾಡಿದ್ರೆ ನಾವು ಕೆಸೆಟ್ 2025 ಏನು 2 ನವಂಬರ್ನಲ್ಲಿ ನಡೀತು ಅದನ್ನು ಯಾವಾಗ ಕಟ್ ಆಫ್ ಅವ್ರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ದ್ಯಾಟ್ ಸ್ವಲ್ಪ ನಮಗೇನು ಡಿಸ್ಕಂಫರ್ಟ್ ಇದೆ, ಮೇ ಬಿ ಬಂದಿರ್ಬೋದು, ರಿಸಲ್ಟ್ ರಿಲೀಸ್ ಆಗಿರ್ಬೋದು ಅಥವಾ ಕಟ್ ಆಫ್ ಡಿಕ್ಲೇರ್ ಮಾಡಿರ್ಬೋದು ಅಂತ ಪದೇ ಪದೇ ನಾವು ವೆಬ್ಸೈಟ್ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಒಂದು ಪ್ರಿಡಿಕ್ಟ್ ಮಾಡಬಹುದು ಯಾವಾಗ ರಿಲೀಸ್ ಮಾಡ್ತಾರೆ ಅಂಥೇಳಿ. ಸೊ ಅದನ್ನು ನಾನು ವಿತ್ ವೆಬ್ಸೈಟ್ ಪ್ರೂಫ್ ಜೊತೆ ತೋರಿಸ್ತೀನಿ ನೋಡಿ. ಡಿಯರ್ ಆಸ್ಪಿರೆಂಟ್ಸ್, ಇದು ಕೆಸೆಟ್ 2023 ವೆಬ್ಸೈಟ್ ಇದು. ಸೊ KEA ಅವ್ರು ಏನು ಕಂಡಕ್ಟ್ ಮಾಡಿದ್ರು ಆ ವೆಬ್ಸೈಟ್ನಲ್ಲಿ ನೋಡಿ. ಕೆಸೆಟ್ 2023 ಆನ್ಲೈನ್ ಅಪ್ಲಿಕೇಶನ್ಸ್ 30/9/2023 ಅಂತಂದರೆ 30th ಸೆಪ್ಟೆಂಬರ್ 2023 ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದು ಅಲ್ವಾ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದು. ಇದ್ರದ್ದು ರಿಸಲ್ಟು ಇಲ್ಲಿ ಅಂತಿಮ ಕೀ ಉತ್ತರಗಳು 4 ಏಪ್ರಿಲ್ ಅಲ್ವಾ. ಸೊ 4 ಏಪ್ರಿಲ್ಗೆ ಅವರು ಅಂತಿಮ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ್ದು. ದೆನ್ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಮತ್ತು ನೋಡಿ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಹೇಳಿದ್ದಾರೆ, ಮತ್ತು ಇದನ್ನು ದೆನ್ ಫಲಿತಾಂಶ ಅಥವಾ ಕಟ್ ಆಫ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಎಷ್ಟು ದಿನಗಳಾಯಿತು ಅಂತ ಹೇಳಿದ್ರೆ ನೋಡಿ, 2023 ಬಗ್ಗೆ ಮಾತಾಡೋಣ ಫಸ್ಟು. ಸೊ 2023 ಡಿಯರ್ ಆಸ್ಪಿರೆಂಟ್ಸ್ ಫಸ್ಟ್ ಟೈಮು KEA ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು. ಈ ಎಕ್ಸಾಮ್ದು ನೋಟಿಫಿಕೇಷನ್ನು 11th ಸೆಪ್ಟೆಂಬರ್ 2023 ರಿಲೀಸ್ ಮಾಡಿದ್ರು. ಆದರೆ ನೋಡಿ, ಫ್ರಮ್ 11th ಸೆಪ್ಟೆಂಬರ್ 2023 ಟು 11th ಏಪ್ರಿಲ್ 2024 7 ಮಂತ್ಸ್ ಆಯಿತು ಇವರು ರಿಸಲ್ಟ್ ಡಿಕ್ಲೇರ್ ಮಾಡೋಕ್ಕೆ. ಸೊ ಫಸ್ಟ್ ಟೈಮ್ ಅಲ್ವಾ ಅವ್ರು ಕಂಡಕ್ಟ್ ಮಾಡಿದ್ದು, ಸೊ ಮೇ ಬಿ ಅದಕ್ಕೆ ಅನಿಸುತ್ತೆ ಅಷ್ಟು ಡಿಲೇ ಆಯಿತು. 7 ಮಂತ್ಸ್ ತೊಗೊಂಡಿದ್ರು, 21 ಡೇಸ್, 7 ಮಂತ್ಸ್ ಆ್ಯಂಡ್ 21 ಡೇಸ್, ನಿಯರ್ಲಿ 8 ಮಂತ್ಸ್ ಅಂತ ಹೇಳ್ಬೋದು ನಾವು. ಬಟ್ 2024 ನೋಡಿ 26th ನವಂಬರ್ಗೆ ಅವ್ರು ಎಕ್ಸಾಮ್ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದು. 4th ಜನವರಿಗೆಲ್ಲ ಅವರು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು. ಸೊ ನವಂಬರ್ನಲ್ಲಿ 26th ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರು ಅಂತಂದರೆ ಅಲ್ಲಿ 4 ಡೇಸ್ ಅಲ್ವಾ. ಸೊ ದೆನ್ ಡಿಸೆಂಬರ್ ಫುಲ್ ಮಂತ್ ಅಂತಂದರೆ 31 ಡೇಸ್. ಸೊ ಜನವರಿ 4th ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು ಅಂದರೆ ಅಲ್ಲಿ ಒಂದು 4 ಡೇಸು. ಸೊ ಹಾರ್ಡ್ಲಿ 40 ಡೇಸ್ ಒಳಗಡೆ ಅವರು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಇದು ಸೆಕೆಂಡ್ ಟೈಮ್ KEA ಅವರು ಕಂಡಕ್ಟ್ ಮಾಡಿದ್ದಿದ್ದ ಎಕ್ಸಾಮು. ತುಂಬ ಟ್ರಾನ್ಸ್ಪರೆನ್ಸಿ ಇತ್ತು. ಏನೇನು ಸಬ್ಜೆಕ್ಟ್ದು ಕಟ್ ಆಫ್ಸ್ ಇದೆ ಅದು ವಿತ್ ಪ್ರೂಫ್ ಎಲ್ಲ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾಯಿದ್ರು. ಸೊ ಡಿಯರ್ ಆಸ್ಪಿರೆಂಟ್ಸ್, ಇದ್ರ ಬಗ್ಗೆ ನಾನು ವೆಬ್ಸೈಟ್ನಲ್ಲಿ ಒಂದು ಸಲ ತೋರಿಸ್ತೀನಿ ನೋಡಿ. 2024 ಕೆಸೆಟ್ ಬಗ್ಗೆ ನೋಡಿ. ನೋಟಿಫಿಕೇಷನ್, ಅರ್ಲಿ ನೋಟಿಫಿಕೇಷನ್ ಯಾವಾಗ 13th ಜನವರಿನಲ್ಲಿ ಅವ್ರು ರಿಲೀಸ್ ಮಾಡಿದ್ದು. ನೆಕ್ಸ್ಟ್ ಎಲ್ಲ ನೋಡಿ ಆಗಾಗ ಅಪ್ಡೇಟ್ಸ್ ಆಗ್ತಾನೇ ಇರುತ್ತೆ. ಈ ಎಕ್ಸಾಮ್ ಒಂದ್ಸಲ ಪೋಸ್ಟ್ಪೋನ್ ಕೂಡ ಮಾಡಿದ್ರು, ಆಮೇಲೆ ನೆಕ್ಸ್ಟ್ ಇನ್ನೊಂದು ಡೇಟ್ ಕೊಟ್ಟರು ಎಕ್ಸಾಮ್ ಡೇಟ್ ಅಂಥೇಳಿ 26th ನವಂಬರ್ ಅಂಥೇಳಿ. ದೆನ್ 7th ನವಂಬರ್ 7th ಡಿಸೆಂಬರ್ ಏನಾಯಿತು, ಮತ್ತು ನೋಡಿ ಎಲ್ಲ ಡೇಟ್ಸು ನೀವು ನೋಡ್ಕೊಂಡು ಬರ್ಬೋದು. ಅಂತಿಮ ಸ್ಕೋರ್ ಲಿಂಕ್ 30th ಡಿಸೆಂಬರ್ ಅಂತ ಹೇಳಿದ್ದಾರೆ. ನಾನು ಇದೆಲ್ಲ ಅನಾಲಿಸಿಸ್ ಮಾಡಿದ್ದೀನಿ, ತೋರಿಸ್ತೀನಿ. ಜಸ್ಟ್ ನಿಮಗೆ ಒಂದು ವೆಬ್ಸೈಟಲ್ಲಿ ಒಂದು ಐಡಿಯಾ ಬರಲಿ ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ಸೊ ಕಟ್ ಆಫ್ ಯಾವಾಗ ಇದ್ರದ್ದು ರಿಲೀಸ್ ಆಯಿತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಜನವರಿ 4th ಕೆಸೆಟ್ 2024 ತಾತ್ಕಾಲಿಕ ಫಲಿತಾಂಶಗಳು ಕಟ್ ಆಫ್ 4th ಜನವರಿ 2025. ಓಕೆ. ಸೊ ಇದನ್ನು ಸ್ವಲ್ಪ ನಾನು ಡೀಟೇಲ್ ಆಗಿ ಇಲ್ಲೆಲ್ಲ ಅನಾಲಿಸಿಸ್ ಮಾಡಿದ್ದೀನಿ, ಸೊ ದಟ್ ನಾವು ಈ ಸಲ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡಬಹುದು ಅಂಥೇಳಿ ಪ್ರಿಡಿಕ್ಟ್ ಮಾಡೋಕ್ಕೆ. ಸೊ
ಇದನ್ನು ನಾವು ಜೊತೆಗೆ ಡಿಸ್ಕಸ್ ಮಾಡಿ ಪ್ರೆಡಿಕ್ಟ್ ಮಾಡೋಣ ವಿತ್ ಪ್ರೂಫ್. ಸೊ ಡಿಯರ್ ಆಸ್ಪಿರೆಂಟ್ಸ್, ಇಲ್ಲಿ ನೋಡಿ, KEA KCET 2023 ಕಂಪ್ಲೀಟ್ ಟೈಮ್ ಲೈನ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದು 11th ಸೆಪ್ಟೆಂಬರ್ 2023ನಲ್ಲಿ. ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು 13th January 2024ಅಲ್ಲಿ. ಇದು ಒಂದ್ಸಲ ಫಸ್ಟ್ ಫಿಕ್ಸ್ ಮಾಡಿದ್ರು ಡೇಟು, ಮತ್ತೆ ಪೋಸ್ಟ್ಪೋನ್ ಮಾಡಿ 13th Januaryನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು. ಓಕೆ, ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿದ್ದು 31st January. ಅಂದರೆ ಹಾರ್ಡ್ಲಿ ಎಷ್ಟು ಡೇಸ್ ಆಯಿತು ಇಲ್ಲಿ? 17 ಡೇಸ್ ಆದಮೇಲೆ ಅಬ್ಜೆಕ್ಷನ್ ವಿಂಡೋ ಓಪನ್ ಮಾಡಿದ್ದು. ಫಸ್ಟ್ ಟೈಮ್ KEA ಅವ್ರು ಕಂಡಕ್ಟ್ ಮಾಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಮೇ ಬಿ ಟೈಮ್ ತೊಗೊಂಡಿದ್ದಾರೆ ಅನಿಸುತ್ತೆ. ಫೈನಲ್ ಕೀ ಆನ್ಸರ್ ರಿಲೀಸ್ ಮಾಡಿದ್ದು 4th April. ಜನವರಿನಲ್ಲಿ ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿದ್ದು, 4th Aprilನಲ್ಲಿ ಫೈನಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದು. ಟೆಂಟೇಟಿವ್ ಸ್ಕೋರ್ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡಿದ್ದು ಅಂತ ಹೇಳಿದ್ರೆ 2nd May. ಮತ್ತು ಕಟ್ ಆಫ್ ಆ್ಯಂಡ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಲಿಸ್ಟನ್ನ 2nd May 2024ಅಲ್ಲಿ ರಿಲೀಸ್ ಮಾಡಿದ್ರು. ಸೊ ಇದೇ ಫೈನಲ್ ಡೇಟು ಎಕ್ಸಾಮ್, ಕಟ್ ಆಫ್ ರಿಲೀಸ್ ಮಾಡಿರೋಂಥ ಡೇಟು 2nd May 2024ಅಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ 28th May 2024ಇಂದ ಒಂದು 4 days ನಡೆಯುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ. ಅಷ್ಟು 21 ಸಬ್ಜೆಕ್ಟ್ಸ್ಗೂ ಕೂಡ 4 daysನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ತಾರೆ. ಸೊ ಇದಿಷ್ಟು ಡೇಟ್ಸು ಆಯಿತಾ. ಸೊ ಹಾರ್ಡ್ಲಿ ಇದು 7 months 21 days ತೊಗೊಂಡಿದ್ರು ಈ ಎಕ್ಸಾಮ್ ನೋಟಿಫಿಕೇಷನ್ ಮತ್ತು ಫೈನಲ್ ಕಟ್ ಆಫ್ ಡಿಕ್ಲೇರ್ ಮಾಡೋಕ್ಕೆ. 2024ನಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಷ್ಟು ಟೈಮ್ ತೊಗೊಳ್ಳಿಲ್ಲ ನೋಡಿ. KEA KCET 2024 ಕಂಪ್ಲೀಟ್ ಟೈಮ್ ಲೈನ್ ಅಂತ ತೊಗೊಂಡಿದ್ದೀನಿ. ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದು 13th July 2024ಅಲ್ಲಿ. ಓಕೆ, ಸೊ 28th Mayಗೆ ರಿಸಲ್ಟ್ ಡಿಕ್ಲೇರ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗಿತ್ತು. ಮೇ ಆದಮೇಲೆ ಜೂನ್, ಜುಲೈ ತಿಂಗಳಿನಲ್ಲೇ ಮತ್ತೆ ನೋಟಿಫಿಕೇಷನ್ ಕಾಲ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಒಂದು 2 years ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ, KCET ಕಾಲ್ ಮಾಡಿರಲಿಲ್ಲ. ಹಾಗಾಗಿ ಒಂದೇ ವರ್ಷದಲ್ಲಿ 2 ಸಲ ಎಕ್ಸಾಮ್ ಕಾಲ್ ಮಾಡಿದ್ದಾರೆ. ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು 24th November 2024ಗೆ. ಪ್ರಾವಿಷನಲ್ ಕೀ ಆನ್ಸರ್ಸ್ ಆ್ಯಂಡ್ ಅಬ್ಜೆಕ್ಷನ್ ವಿಂಡೋ ವಿತಿನ್ 2 days ರಿಲೀಸ್ ಮಾಡಿದ್ರು. ಸೊ 2025ನಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ನೋಡಿ. 2025ನಲ್ಲೂ ಕೂಡ ಎಕ್ಸಾಮ್ ನಡೆದಿದ್ದು 2nd November ಅಲ್ವಾ. 4th Novemberಗೆ ಪ್ರಾವಿಷನಲ್ ಕೀ ಆನ್ಸರ್ಸ್ ಮತ್ತು ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿದೆ. ಸೊ ಸಮ್ವಾಟ್ ಸಿಮಿಲಾರಿಟಿ ಇದೆ, ಹಾಗಾಗಿ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ 2024ನಲ್ಲಿ ರಿವೈಸ್ಡ್ ಕೀ ಆನ್ಸರ್ಸ್ ಅಂದರೆ ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿತ್ತಲ್ವಾ, ಅದು ಇವತ್ತು 3 o'clock ತನಕನೂ ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿದೆ 2025. ಸೊ ಇಲ್ಲಿ ರಿವೈಸ್ಡ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದು ಯಾವಾಗ? 7th December. ಹಾರ್ಡ್ಲಿ ಅಲ್ಲಿ 4 days ಮತ್ತು ಇಲ್ಲಿ 7 days ಅಂತಂದರೆ 10 days ಆದಮೇಲೆ ರಿಲೀಸ್ ಮಾಡಿದ್ರು. ಸೊ ಇಲ್ಲೂ ಕೂಡ ನಾನೇನು ಮಾಡಿದ್ದೀನಿ, 4th Novemberಗೆ ಪ್ರಾವಿಷನಲ್ ಕೀ ಆನ್ಸರ್ಸು ಮತ್ತು ಅಬ್ಜೆಕ್ಷನ್ ವಿಂಡೋ ಓಪನ್ ಆಗಿರೋದ್ರಿಂದ ನಾನು ಒಂದು 10 daysನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ರಿವೈಸ್ಡ್ ಕೀ ಆನ್ಸರ್ಸ್ ಮೇ ಬಿ 14th to 16th November ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಜಸ್ಟ್ ಒಂದು ಟೆಂಟೇಟಿವ್ ಗೆಸ್ ಮಾಡಿರೋದು. ಓಕೆ, ಈ 2 ವರ್ಷದ್ದು ಏನು ಕಂಡಕ್ಟ್ ಮಾಡಿದ್ರು ಅದರದ್ದು ಅನಾಲಿಸಿಸ್ ಬೇಸ್ಡ್ ಮೇಲೆ ನಾನು ಇದನ್ನು ಪ್ರೆಡಿಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಟೆಂಟೇಟಿವ್ ಕೀ ಆ್ಯಂಡ್ ಸ್ಕೋರ್ ಲಿಸ್ಟ್. ಸೊ 16th Decemberಗೆ ರಿಲೀಸ್ ಮಾಡಿದ್ರು. ಸೊ ಹಾರ್ಡ್ಲಿ ಎಷ್ಟು ಡೇಸ್ ಆಯಿತು? ಅಲ್ಲಿ 3 days, ಇಲ್ಲಿ 6 days, ಅಂದರೆ 10 days. ನಾನು ಕೂಡ ಇಲ್ಲಿ 10 days ಅಂತ ನಾವು ಪ್ರೆಡಿಕ್ಟ್ ಮಾಡಿದ್ರೆ 24 to 26th December ಒಳಗಡೆ ನಮಗೆ ಟೆಂಟೇಟಿವ್ ಕೀ ಆನ್ಸರ್ಸ್ ಮತ್ತು ಸ್ಕೋರ್ ಲಿಸ್ಟು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಫೈನಲ್ ಸ್ಕೋರ್ ಲಿಸ್ಟು 2024ನಲ್ಲಿ ಯಾವಾಗ ಡಿಕ್ಲೇರ್ ಮಾಡಿದ್ರು ಅಂದರೆ 30th December. ರಫ್ಲಿ 14 days ಅಲ್ವಾ. 14 days ಒಳಗಡೆ ಇಲ್ಲಿ ನೋಡಿ, ಇದೆರಡು ಡೇಟ್ಸ್ ನೋಡಿದ್ರೆ 14 days ಒಳಗಡೆ ಫೈನಲ್ ಸ್ಕೋರ್ ಲಿಸ್ಟ್ ರಿಲೀಸ್ ಆಗಿತ್ತು. ಸೊ ಇಲ್ಲೂ ಕೂಡ ನಾನು ಅದನ್ನು ಪ್ರೆಡಿಕ್ಟ್ ಮಾಡಿದ್ರೆ ಒಂದು 14 to 15 days ಅಂತ ಅಂದ್ಕೊಂಡ್ರೆ ಮೇ ಬಿ ಫಸ್ಟ್ ವೀಕ್ ಆಫ್ ದ ಡಿಸೆಂಬರ್ ಅಥವಾ 2nd week ಆಫ್ ದ ಡಿಸೆಂಬರ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. KCET 2025 ಸ್ಕೋರ್ ಲಿಸ್ಟನ್ನ ಡಿಸೆಂಬರ್ 1st week ಅಥವಾ 2nd weekನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲ್ ಕಟ್ ಆಫ್ ಅವರು ಯಾವಾಗ ಕೊಟ್ಟಿದ್ದು? 4th Januaryಗೆ 2024ಅಲ್ಲಿ. ಸೊ ಎಷ್ಟು ಡೇಸ್ ಆಯಿತು ಇಲ್ಲಿಂದ ಇಲ್ಲಿಗೆ? ಜಸ್ಟ್ 5 days. ಸೊ ನೆಕ್ಸ್ಟ್ ನಾನು ಕೂಡ ಒಂದು 5 daysನ್ನು ಇಲ್ಲಿ ಗ್ಯಾಪ್ ತೊಗೊಂಡಿದ್ದೀನಿ. ಸೊ
ಸೆಕೆಂಡ್ ಅಥವಾ ಥರ್ಡ್ ವೀಕ್ ಆಫ್ ದ ಡಿಸೆಂಬರ್ನಲ್ಲಿ ಕಟ್ ಆಫ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಒಂದು 10 ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೂ ಕೂಡ ನಾನು 10 ಡೇಸ್ ಅಂತ ಗ್ಯಾಪ್ ತೊಗೊಂಡಿದ್ದೀನಿ. ಸೊ ಪ್ರಿಡಿಕ್ಟ್ ಮಾಡಿರೋ ಅಂಥದ್ದು ಡಿಯರ್ ಆಸ್ಪಿರೆಂಟ್ಸ್ ಈಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ. ಸೊ ಡಿಯರ್ ಆಸ್ಪಿರೆಂಟ್ಸ್ ಇಲ್ಲಿ ನೋಡಿ, ಪ್ರಾವಿಷನಲ್ ಕೀ ಆನ್ಸರ್ಸ್ ಆ್ಯಂಡ್ ಅಬ್ಜೆಕ್ಷನ್ ವಿಂಡೋ 4th ನವಂಬರ್ ರಿಲೀಸ್ ಮಾಡಿದಾರಲ್ವಾ. ಸೊ ರಿವೈಸ್ಡ್ ಕೀ ಆನ್ಸರ್ಸ್ ಮೇ ಬಿ 14th to 16th ನವಂಬರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೆಂಟಿಟಿವ್ ಕೀ ಆನ್ಸರ್ಸ್ ಮತ್ತು ಸ್ಕೋರ್ ಲಿಸ್ಟನ್ನು ನಾವು 24th to 26th ಡಿಸೆಂಬರ್ನಲ್ಲಿ ಅಲ್ಲಿವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನಲ್ ಸ್ಕೋರ್ ಲಿಸ್ಟನ್ನು ನಾವು 9th to 11th ಡಿಸೆಂಬರ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನಲಿ ಕಟ್ ಆಫ್ ಡಿಕ್ಲೇರ್ ಮಾಡ್ತಾರಲ್ಲ ಅದು 15th to 20th ಡಿಸೆಂಬರ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಡಿಯರ್ ಆಸ್ಪಿರೆಂಟ್ಸ್, ಈಗ ಏನು ಕೀ ಆನ್ಸರ್ಸು ಅಥವಾ ರಿವೈಸ್ಡ್ ಕೀ ಆನ್ಸರ್ಸ್ ಏನು ಡಿಕ್ಲೇರ್ ಮಾಡ್ತಾರೆ, ಅವರು ರಿಲೀಸ್ ಮಾಡ್ತಾರೆ, ಅದನ್ನು ನೋಡಿ ನೀವು ನಿಮ್ಮ ಹತ್ರನೂ ಒಂದು ಕಾರ್ಬನ್ ಕಾಪಿ ಇದೆಯಲ್ವಾ OMR ಶೀಟದು, ಅದನ್ನು ಮತ್ತು ಕ್ವಶನ್ ಪೇಪರನ್ನು ಎರಡೂ ಟ್ಯಾಲಿ ಮಾಡಿ ಪೇಪರ್ 1ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಮತ್ತು ಪೇಪರ್ 2ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಒಂದು ಕಡೆ ಬರೆದಿಟ್ಕೊಳ್ಳಿ. ಅವರು ಸ್ಕೋರ್ ಲಿಸ್ಟ್ ರಿಲೀಸ್ ಮಾಡ್ತಾರಲ್ಲ ಆ ಸ್ಕೋರ್ ಲಿಸ್ಟ್ನಲ್ಲಿ ಬರೋಂಥ ಮಾರ್ಕ್ಸು ಮತ್ತು ನೀವು ಸ್ಕೋರ್ ಮಾಡಿರೋಂಥ, ನೀವು ಅನಾಲಿಸಿಸ್ ಮಾಡಿರೋಂಥ ಮಾರ್ಕ್ಸ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಅಲ್ಲೂ ಕೂಡ ಮ್ಯಾಚ್ ಆಗಲಿಲ್ಲ ಅಂದರೆ ಯು ಆರ್ ಎಲಿಜಿಬಲ್ ಟು ಅಬ್ಜೆಕ್ಟ್ ದ ಕೆ ಇ ಅವ್ರಿಗೆ ನೀವು ಅಬ್ಜೆಕ್ಷನ್ ಹಾಕ್ಬೋದು. ನಾನು ಪ್ರೆಡಿಕ್ಟ್ ಮಾಡಿದಾಗ ಇಷ್ಟು ಬರ್ತಿದೆ, ಬಟ್ ನೀವು ಸ್ಕೋರ್ ಲಿಸ್ಟ್ ನೀವು ಡಿಕ್ಲೇರ್ ಮಾಡಿದ್ದೀರಲ್ಲ ಅದರಲ್ಲಿ ನಂದು ಮಾರ್ಕ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ನೀವು ಬೇಕಾದರೆ ಅಬ್ಜೆಕ್ಷನ್ ಮಾಡ್ಬೋದು. ಎಲ್ಲ ಸರಿ ಇದ್ದರೆ ಒಂದು 10 ಡೇಸಲ್ಲೇ ಸ್ಕೋರ್ ಲಿಸ್ಟು ಫೈನಲ್ ಆಗಿ ಡಿಕ್ಲೇರ್ ಮಾಡ್ತಾರೆ. ದೆನ್ ಕಟ್ ಆಫ್ ಅಂತ ಹೇಳ್ತಾರೆ. ಕಟ್ ಆಫ್ ಅಂತಂದ್ರೆ ಏನು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಡಿಯರ್ ಆಸ್ಪಿರೆಂಟ್ಸ್, ಇದು ಲಾಸ್ಟ್ ವರ್ಷ KCET 2024 ತಾತ್ಕಾಲಿಕ ಫಲಿತಾಂಶಗಳು ಕಟ್ ಆಫ್ ಅಂತ ಹೇಳಿದ್ದಾರೆ. ಹೇಗಿರುತ್ತೆ ಇದು? ಸಬ್ಜೆಕ್ಟ್ ವೈಸ್ ಇರುತ್ತೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ 6% ಆಫ್ ದಿ ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ಸ್ ಟು ದ ಎಕ್ಸಾಮ್ ಇನ್ ದ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಡಿಯರ್ ಆಸ್ಪಿರೆಂಟ್ಸ್, ಫಾರ್ ಎಕ್ಸಾಂಪಲ್ ನಾನು ಮ್ಯಾಥಮೆಟಿಕ್ಸ್ ತಗೊಳ್ತೀನಿ. ಇಲ್ಲಿ ನೋಡಿ, ನೀವು ಎಲ್ಲ ಸಬ್ಜೆಕ್ಟದು ಇಲ್ಲಿ ಕೊಟ್ಟಿರ್ತಾರೆ. ಫಸ್ಟು ಕಾಮರ್ಸ್ ಅಂತ ಹೇಳಿದ್ದಾರೆ. 300ಗೆ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು? 202 ಅಂತ ಹೇಳಿದ್ದಾರೆ. ಸೊ ನಾನು ಅದು 6% ಕ್ರೈಟೇರಿಯಾ ಹೇಳಿದ್ನಲ್ಲ, ಅದರಿಂದ ಗೊತ್ತಾಗೋದು ನಂಬರ್ ಆಫ್ ಸ್ಲಾಟ್ಸ್ ಎಷ್ಟು ಅಂತ ಹೇಳಿ. ಜನರಲ್ ಮೆರಿಟ್ ಅವ್ರಿಗೆ ಎಷ್ಟು ಕೊಡಬೇಕು ಸೀಟ್ಸು, SC/ST ಅವ್ರಿಗೆ ಎಷ್ಟು, STಗೆ ಎಷ್ಟು, ಇದೆಲ್ಲ ಅವರು ಪ್ರಿಡಿಕ್ಟ್ ಮಾಡಿ ಟೋಟಲಿ 675 ಸೀಟ್ಸ್ ಅಲಾಟ್ ಮಾಡಬೇಕು. ಬಟ್ ಸಮ್ಟೈಮ್ಸ್ ನೋಡಿ, ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್, ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಇದೆರಡು ಸ್ವಲ್ಪ ಡಿಫರ್ ಆಗಿದೆ ನೋಡಿ. ಇಲ್ಲಿ ನಂಬರ್ಸು ಕೂಡ ಡಿಫರ್ ಆಗಿದೆ. ಸೊ ಮೇ ಬಿ ಸೇಮ್ ನಂಬರ್ಸು ಸ್ಕೋರ್ ಮಾಡಿರೋರು ಇರಬಹುದು. ಇದು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ನೆಕ್ಸ್ಟ್ ನೀವೇನು ಪ್ರೆಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಎಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ ಕನ್ನಡದಲ್ಲಿ 300ಗೆ 188 ಹೈಯೆಸ್ಟ್ ಮಾರ್ಕ್ಸ್ ಇದ್ದಿದ್ದು. ಸೊ ಹೀಗೆ ನೀವೆಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ನೋಡ್ಬೋದು. ಎಕನಾಮಿಕ್ಸ್ಗೆ ಎಷ್ಟು, ಆರ್ಟ್ ಸಬ್ಜೆಕ್ಟ್ಸ್ ಇದೆ ಫಸ್ಟು, ದೆನ್ ಸೈನ್ಸ್ ಸಬ್ಜೆಕ್ಟ್ಸ್ ಬಂತು, ಲೈಫ್ ಸೈನ್ಸ್, ಕೆಮಿಕಲ್ ಸೈನ್ಸ್, ನೋಡಿ ಇಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಅಂತಿದೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಇದು ಆ 6% ಕ್ರೈಟೇರಿಯಾ ಮೇಲೆ 287. ಆದರೆ ನಂಬರ್ ಆಫ್ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಎಷ್ಟು? 353. ಸೊ ಇಲ್ಲಿ ಕಟ್ ಆಫ್ ನಿಮಗೆ ಎಲ್ಲ ಕೆಟಗರಿ ವೈಸು, ಈ ಕೆಟಗರೀಸ್ಗೆ ಇಲ್ಲಿ ಕಟ್ ಆಫ್ಸ್ ಹೇಳಿದ್ದಾರೆ, ಆಯಿತಾ. ಸೊ ಜನರಲ್ ಮೆರಿಟ್ ಅವ್ರಿಗೆ ಲಾಸ್ಟ್ ಇಯರ್ ಇದ್ದಿದ್ದು 150 ಕಟ್ ಆಫ್ ಇತ್ತು. ಹೈಯೆಸ್ಟ್ ಎಷ್ಟು ಸ್ಕೋರ್ ಮಾಡಿದ್ರು ನಮ್ಮ ಮ್ಯಾಥಮೆಟಿಕ್ಸ್ ಪೇಪರಲ್ಲಿ? 300ಗೆ 200 ಅಷ್ಟು ಹೈಯೆಸ್ಟ್ ಸ್ಕೋರ್ ಮಾಡಿದವರು, ಆಯಿತಾ. ಸೊ 150 ಜನರಲ್ ಅವ್ರಿಗೆ ಕಟ್ ಆಫ್ ಇತ್ತು, SC ಅವ್ರಿಗೆ 134 ಇತ್ತು, ST ಅವ್ರಿಗೆ 136 ಇತ್ತು. ಹಾಗೆಯೇ ಎಲ್ಲ ಬೇರೆ ಕೆಟಗರೀಸ್ ಅವ್ರಿಗೆಲ್ಲ ಇದೆ ನೋಡಿ. ಆಮೇಲೆ ಇದು ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೂ ಕೂಡ ಸ್ವಲ್ಪ
ಲಿಬ್ರಲಿ ಎಕ್ಸ್ಕ್ಯೂಸ್ ಇರುತ್ತೆ, ಕಡಿಮೆ ಮಾರ್ಕ್ಸ್ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಹೀಗೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಅವರು ರಿಲೀಸ್ ಮಾಡಿರ್ತಾರೆ ಕಟ್ ಆಫ್. ಈ ಕಟ್ ಆಫ್ಗಿಂತ ಈ ಕಟ್ ಆಫ್ ಅಥವಾ ಈ ಕಟ್ ಆಫ್ಗಿಂತ ಜಾಸ್ತಿ ಇರಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಈ ಕಟ್ ಆಫ್ ಬಂದ್ರೂ ನೀವು ಕ್ವಾಲಿಫೈಡ್ ಅಂತಾನೆ. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೇಳಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವೇನೇನು ಎಕ್ಸಾಮ್ನಲ್ಲಿ ಅಪ್ಲೈ ಮಾಡಿದಾಗ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತ ಹೇಳಿದ್ರಿ ಅಥವಾ ಅದರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ರಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ಅಟೆಸ್ಟ್ ಮಾಡಿ ರೆಡಿ ಮಾಡಿಸ್ಕೋಬೇಕು. ಜೊತೆಗೆ ಈಗ ನೀವು ಪ್ರೆಡಿಕ್ಟ್ ಮಾಡಿದಾಗ ನಿಮಗೊಂದು ಸೆನ್ಸ್ ಗೊತ್ತಾಗಿರತ್ತಲ್ವ, ಹೌದು ನಾನು ಕ್ವಾಲಿಫೈ ಆಗ್ತೀನಿ ಅಂತ. ಅಂಥ ಸ್ಟೂಡೆಂಟ್ಸು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಸನ್ನು 5 years ಒಳಗಡೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಒರಿಜಿನಲ್ ಸೆಟ್ ಒಂದಿರಬೇಕು ಮತ್ತು ಜೆರಾಕ್ಸ್ 2 ಸೆಟ್ಸ್ ಇರಬೇಕು. 2 ಸೆಟ್ ಮೇಲೇನು ಅಟೆಸ್ಟೆಡ್ ಕಾಪೀಸ್ ಇರಬೇಕು, ಅದೆರಡೂ ಕೂಡ ಎನಿ ಆಫ್ ದ ಗೆಜೆಟೆಡ್ ಆಫೀಸರ್ಸ್ದು ಸಿಗ್ನೇಚರ್ ಆಗಿರಬೇಕು. ಸೊ ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಬ್ಯಾಂಗ್ಳೂರ್ನಲ್ಲಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಆಫ್ಲೈನ್ ನೀವು ಹೋಗಿ ಅದನ್ನು ವೆರಿಫೈ ಮಾಡಿಸ್ಕೊಂಡು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. ಸೊ ಅದು ಕೂಡ ನಾನು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋನಲ್ಲಿ ಇಷ್ಟು ಡಿಯರ್ ಆಸ್ಪಿರೆಂಟ್ಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಷ್ಟು ನೀವೇನು ಪ್ರಿಪ್ರೇಷನ್ ಮಾಡಿದ್ರಿ, ಆಗ ನಿಮ್ಮ ಕೈನಲ್ಲಿ ಪ್ರಿಪ್ರೇಷನ್ ಇತ್ತು ಡಿಯರ್ ಆಸ್ಪಿರೆಂಟ್ಸ್. ಈಗ ಎಕ್ಸಾಮ್ ಆಗಿದೆ, ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಐಡಿಯಾ ಬಂದಿದೆ ಅಲ್ವಾ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ಕೊಳ್ಳಿ. ಜನರಲ್ ಮೆರಿಟ್ ಅವ್ರಿಗೆ 120 ಮಿನಿಮಮ್ ಬಂದಿದ್ರೇ ಅವ್ರು ನೆಕ್ಸ್ಟು 6% ಕ್ರೈಟೇರಿಯಾ ಏನಿದೆ ಅದನ್ನು ನೋಡಬೇಕಾಗಿರೋದು. ಅಥವಾ ಅದರ್ ಕ್ಯಾಟಗರಿ ಅವರು 105 ಕ್ರಾಸ್ ಆಗಿದ್ದರೆ, ಎರಡೂ ಸಬ್ಜೆಕ್ಟಿಂದ 105 ಕ್ರಾಸ್ ಆಗಿದ್ದರೆ ಮಾತ್ರ ನೀವು 6% ಕ್ರೈಟೇರಿಯಾನ ನೋಡಬೇಕಾಗಿರೋದು. ಆ ಥರದ್ದಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ದಿಸ್ ಇಸ್ ನಾಟ್ ದ ಲಾಸ್ಟ್ ಅಟೆಂಪ್ಟ್ ಆಫ್ ಯುವರ್ ಲೈಫ್. ಇದನ್ನು ನೀವು ಒಂದು ಪ್ರಾಕ್ಟೀಸ್ ಸೆಷನ್ ಅಂತ ತಗೊಳ್ಳಿ, ಎಕ್ಸ್ಪೀರಿಯೆನ್ಸ್ ಅಂತ ತಗೊಳ್ಳಿ. ಇವತ್ತಿಂದನೇ ಮತ್ತೆ ನೀವು ಏನು ಪ್ರಿಪ್ರೇಷನ್ಸ್ ಇದೆ ಅದನ್ನು ಸ್ಟಾರ್ಟ್ ಮಾಡಿ. ಆಲ್ರೆಡಿ KEA ಅವರು 3 ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, 2023, 24, 25. ಈ 3 ವರ್ಷದ್ದು ಜನರಲ್ ಪೇಪರ್ ಆಗಲಿ ಅಥವಾ ನಿಮ್ಮ ಸಬ್ಜೆಕ್ಟ್ ಪೇಪರ್ಸ್ ಆಗಲಿ ತಗೊಳ್ಳಿ, ಅದಕ್ಕೆ ಒಂದು ನೋಟ್ಸ್ ಇಟ್ಕೊಳ್ಳಿ. ಎಲ್ಲ ಕ್ವಶನ್ಸ್ ಏನೇನು ಬಂದಿದೆ ಅದನ್ನು ಫಸ್ಟು ಸಾಲ್ವ್ ಮಾಡಿ. ಯೂಟ್ಯೂಬ್ನಲ್ಲಿ ತುಂಬ ಜನ ಅದನ್ನು ಸಾಲ್ವ್ ಮಾಡಿಸ್ತಿದ್ದಾರೆ. ನನ್ನ ವೀಡಿಯೋಸ್ನಲ್ಲೂ ಕೂಡ ಸುಮಾರು ನಾನು ಸಾಲ್ವ್ ಮಾಡಿದ್ದೀನಿ, 2024 ಸಾಲ್ವ್ ಮಾಡಿಸಿದ್ದೀನಿ. ಸೊ ಇದನ್ನೆಲ್ಲ ನೋಡಿ ಒಂದು ನೋಟ್ಸ್ ಮಾಡಿ, ಆಮೇಲೆ ನೀವು ಒಂದು ಅನಾಲಿಸಿಸ್ ಮಾಡಿ. ಯಾವ ಟಾಪಿಕ್ಸಿಂದ ರೆಗ್ಯುಲರ್ ಆಗಿ ಅಂದರೆ ವಿತೌಟ್ ಫೇಲ್ ಈ ಟಾಪಿಕ್ಸಿಂದ ಎಕ್ಸಾಮ್ನಲ್ಲಿ ಅವ್ರು ಕ್ವಶನ್ಸ್ ಕೇಳ್ತಾನೇ ಇದ್ದಾರೆ ಅಂತಾರಲ್ಲ, ಅಂಥ ಟಾಪಿಕ್ಸನ್ನು ನೀವು ಪಕ್ಕ ಫುಲ್ ಥಿಯರಿ ಜೊತೆ ಪ್ರಿಪೇರ್ ಆಗಬೇಕು. ನಾಟ್ ಓನ್ಲಿ ದ PYQs, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಷ್ಟೇ ಅಲ್ಲ ಡಿಯರ್ ಆಸ್ಪಿರೆಂಟ್ಸ್, ಅದ್ರ ಜೊತೆ ಇನ್ನೇನು ಪಾಸಿಬಲ್ ಕ್ವಶನ್ಸ್ ಅರೈವ್ ಆಗಬಹುದು ಅದನ್ನು ಕೂಡ ನೀವು ಪ್ರಿಪೇರ್ ಆಗಬೇಕು. ಇದಿಷ್ಟು ಮಾಡಿಕೊಂಡ್ರೆ ಐ ಕ್ಯಾನ್ ಅಶ್ಯೂರ್ ಯು ನೆಕ್ಸ್ಟ್ ಇಯರ್ ಎಕ್ಸಾಮ್ ಅವರು ಕಂಡಕ್ಟ್ ಮಾಡಿದಾಗ ನೀವು ಖಂಡಿತ ಕ್ವಾಲಿಫೈ ಆಗಬಹುದು. ಸೊ ಇಲ್ಲೆಲ್ಲ ನೀವು ಪ್ರೆಡಿಕ್ಟ್ ಮಾಡ್ಬೋದು ಡಿಯರ್ ಆಸ್ಪಿರೆಂಟ್ಸ್. ನೋಡಿ 300 ಮಾರ್ಕ್ಸಿಗೆ ನಾವು ಸೈನ್ಸ್ ಸಬ್ಜೆಕ್ಟ್ಸೇ ತೊಗೊಳ್ಳೋದಾದರೆ ನೋಡಿ, ಫಿಸಿಕಲ್ ಸೈನ್ಸಲ್ಲಿ 300ಗೆ 192 ಅಷ್ಟೇ ಹೈಯೆಸ್ಟ್ ಸ್ಕೋರು. ನೆಕ್ಸ್ಟ್ ನೋಡಿ, ಮ್ಯಾಥಮೆಟಿಕಲ್ ಸೈನ್ಸ್ನಲ್ಲಿ 300ಗೆ ಫುಲ್ 300 ಸ್ಕೋರ್ ಮಾಡಬೇಕು ಅಂತ ಏನಿಲ್ಲ. ನೋಡಿ 300ಗೆ 200 ಹೈಯೆಸ್ಟ್ ಸ್ಕೋರು. ಸೊ ಡಿಯರ್ ಆಸ್ಪಿರೆಂಟ್ಸ್, ಅಂಥ ಟಫ್ ಏನಿಲ್ಲ ಈ ಎಕ್ಸಾಮು ಅಲ್ವಾ. ನೋಡಿ 300ಗೆ 224 ಲೈಫ್ ಸೈನ್ಸಲ್ಲಿ. ಹಾಗೆಯೇ ಎಲ್ಲ ಬೇರೆ ಕಾಮರ್ಸ್ ಆರ್ಟ್ಸ್ ಸಬ್ಜೆಕ್ಟ್ಸ್ ಎಲ್ಲ ನೋಡಿ ನೀವು ಬೇಕಾದರೆ. ಎನ್ವೈರ್ಮೆಂಟಲ್ ಸ್ಟಡೀಸ್ಗೆ ನೋಡಿ 300ಗೆ 232 ಹೈಯೆಸ್ಟ್ ಸ್ಕೋರು. ಸೊ ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿ, PYQsನ ಪ್ರಾಕ್ಟೀಸ್ ಮಾಡಿ, ಮತ್ತು ಯಾವುದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೇಳ್ತಿದ್ದಾರೆ ಅಂಥ ಟಾಪಿಕ್ಸ್ಗೆ ನೀವು ಸ್ವಲ್ಪ ಥಿಯರಿನೂ ಕೂಡ ಪ್ರಿಪೇರ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಆಂಥ್ರೋಪಾಲಜಿನಲ್ಲಿ 300ಗೆ 214 ಹೈಯೆಸ್ಟ್ ಸ್ಕೋರ್. ಹಾಗೆಯೇ ನೀವು ಬೇರೆ ಸಬ್ಜೆಕ್ಟ್ಸಲ್ಲೂ ನೋಡ್ಬೋದು. ಫಿಲಾಸಫಿನಲ್ಲಿ ನೋಡಿ 144. ನೋಡಿ ವೆಬ್ಸೈಟ್ನಲ್ಲಿ ಇದೆಲ್ಲ ಸ್ಟೋರ್ ಆಗಿದೆ ಡಿಯರ್ ಆಸ್ಪಿರೆಂಟ್ಸ್. ನೀವು ಬೇಕು ಅಂದರೆ ಅಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ಇನ್ನು ನಿಮ್ಮ ಸಬ್ಜೆಕ್ಟ್ಸ್ ಏನಿದೆ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಅದನ್ನು ಡೀಟೇಲ್ ಆಗಿ ನೀವು ಚೆಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ಈ ವಿಡಿಯೋಯಿಂದ ನಿಮ್ಗೇನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಗೊತ್ತಾಗಲಿ. ತುಂಬ ಕಡಿಮೆ ಜನ ಈ ಇನ್ಫಾರ್ಮೇಷನ್ ಗೊತ್ತಿರೋ ಅಂಥದ್ದು. ಈಗ ಏನು ಫ್ರೆಷರ್ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ಫ್ರೆಶ್ ಆಗಿ ಎಕ್ಸಾಮನ್ನು ತೊಗೊಂಡಿರೋರು, ಆಗಾಗ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಎಕ್ಸಾಮ್ ರಿಸಲ್ಟ್ ಏನಾಗುತ್ತೋ, ಯಾವಾಗ ಸ್ಕೋರ್ ಲಿಸ್ಟ್ ಬಿಡ್ತಾರೋ ಅಥವಾ ಯಾವಾಗ
ಪ್ರಾವಿಷನಲ್ ಆನ್ಸರ್ ಕೀ ರಿಲೀಸ್ ಆಗುತ್ತೋ ಅಥವಾ ಕಟ್ ಆಫ್ ಯಾವಾಗ ರಿಲೀಸ್ ಆಗುತ್ತೋ ಅಂತ ಅವ್ರಿಗೆಲ್ಲ ಒಂದು ಐಡಿಯಾ ಇರಲ್ಲ. ಅಂಥ ಸ್ಟೂಡೆಂಟ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ದಟ್ ನೀವು ಶೇರ್ ಮಾಡಿದ್ರೆ ಅಂಥ ನೀಡಿ ಪರ್ಸನ್ಸ್ ಹತ್ರ ನನ್ನ ವಿಡಿಯೋ ಅಥವಾ ನನ್ನ ಎಕ್ಸ್ಪ್ಲನೇಷನ್ ಹೋದರೆ ನನ್ನ ಕಡೆಯಿಂದ ಏನು ನಾನು ಪಬ್ಲಿಕ್ಗೆ ಅಥವಾ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಂತ ಈ ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ, ಅದು ಫುಲ್ಫಿಲ್ ಆಗುತ್ತೆ. ಸೊ ನ್ಯೂ ಅಪ್ಡೇಟ್ಸ್ಗೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಏನೇ ಅಪ್ಡೇಟ್ಸ್ ಮಾಡಿದ್ರು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಕಟ್ ಆಫ್ ಏನು ರಿಲೀಸ್ ಆಯಿತು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಕ್ವಾಲಿಫೈ ಆಗಲಿಲ್ಲ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಇಯರ್ ಏನು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅದರಲ್ಲಿ ಖಂಡಿತ ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾನು ನೆಕ್ಸ್ಟ್ ಇಯರ್ ಮಾಡಲೇಬೇಕು, ಕ್ವಾಲಿಫೈ ಆಗಲೇಬೇಕು ಅಂಥೇಳಿ. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಡಿಯರ್ ಆಸ್ಪಿರೆಂಟ್ಸ್. ನೆಕ್ಸ್ಟ್ ಅದು ಎಕ್ಸಿಸ್ಟಿಗೆ ಬರೋದು ಫಸ್ಟು ನಮ್ಮ ಮೈಂಡ್ನಲ್ಲಿ ಆಗಬೇಕು. ಸೊ ಮೈಂಡ್ ಸೆಟ್ ಈಸ್ ದ ಪವರ್. ಸೊ ಮೈಂಡ್ನಲ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ನಾನು ಕ್ವಾಲಿಫೈ ಆಗಲೇಬೇಕು ಅಂತ ಮೈಂಡ್ ಸೆಟ್ ಮಾಡಿಕೊಂಡ್ರೆ ಖಂಡಿತ ನೀವು ನೆಕ್ಸ್ಟ್ ಇಯರ್ ಕ್ವಾಲಿಫೈ ಆಗಲೇಬಹುದು. ಇದೇ ಅಂತಲ್ಲ, ಲೈಫಲ್ಲಿ ಯಾವುದೇ ಆಗಲಿ ನೀವೇನೇ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರು ಫಸ್ಟ್ ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಈಸ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. PYQs ನಾನು ಏನು 3 ಇಯರ್ಸ್ ಕ್ವಶನ್ ಪೇಪರ್, ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರ್ ಹೇಳ್ತಾ ಇದ್ದೀನಿ. ಬಿಲೀವ್ ಮೀ ಡಿಯರ್ ಆಸ್ಪಿರೆಂಟ್ಸ್, ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. See you in the next videos. Happy learning.